ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಗ್ರಿಲ್ನ ಓವೆನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಒಂದ್ಸಲ ನೀವು ಓವೆನಲ್ಲಿ ಟ್ರೈ ಮಾಡಿ ನೋಡಿ, ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೇಲಿರುವಂತಹ ಪದಾರ್ಥಗಳನ್ನು ಬಳಸಿ ಈ ಚಿಕನ್ ಗ್ರಿಲ್ನ ಮಾಡುವಂಥದ್ದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೀವು ಕೂಡ ಈ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೇಳಿ ಲೈಕ್ 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 ಹೆಂಗೆ ಲೈಕ್ ಹೇಳ್ತಾರೆ. ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಇದು ಸುಮಾರಾಗಿ ಅರ್ಧ kg ಅಷ್ಟು ಇದೆ, 2 ಸೇರಿ. ಇದ್ರ ಮೇಲಿರ್ತಕ್ಕಂತಹ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ಆ ನಂತರ ಈ ರೀತಿ ಕಟ್ಸ್ನ ಹಾಕ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಅದಕ್ಕಾಗಿ 1-2 ಕಟ್ಸ್ ಹಾಕ್ಕೊಳ್ಳೋಣ. ಪೂರ್ತಿ ಡೀಪಾಗಿ ಕಟ್ ಮಾಡಬಾರ್ದು. ಈ ರೀತಿ ನಾನು ತೋರಿಸಿದ್ನಲ್ವ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಲೆಗ್ ಪೀಸಿಂದನೇ ಮಾಡಬೇಕಂತ ಏನಿಲ್ಲ. ನಾರ್ಮಲಾಗಿ ನೀವು ಚಿಕನ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ನ ತಂದ್ಕೊಂಡು ಮಾಡಿಕೊಂಡ್ರೆ ಸೇಮ್ ನಮಗೆ ಹೊರಗಡೆ ಸಿಗುತ್ತಲ್ವ, ಅದೇ ಲುಕ್ಕಲ್ಲೇ ಅದೇ ಟೇಸ್ಟಲ್ಲೇ ಬರುತ್ತೆ. ನೋಡಿ, ಈ ರೀತಿ ಕಟ್ಸ್ನ ಹಾಕ್ಕೊಂಡಾದಮೇಲೆ ಇದಕ್ಕೆ ಉಪ್ಪು, ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಜಾಸ್ತಿನೇ ಇತ್ತು, ಅದಕ್ಕಾಗಿ ಸ್ವಲ್ಪನೇ ಬೆಳೆಸಿದ್ದೀನಿ. ಸೊ ನೀವು 1-1.5 ಟೀ ಸ್ಪೂನ್ವರೆಗೂ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಆದಷ್ಟು ಈ ರೀತಿ ತರ್ತರಿಯಾಗೇ ಇರಲಿ, ಚೆನ್ನಾಗಿರುತ್ತೆ. ಇದಕ್ಕೆ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ಥರ ನೋಡಿ, 2 ಕಡೆನೂ ನಾನು ಈ ರೀತಿ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನು ಸೈಡಿಗೆ ಎತ್ತಿಡೋಣ. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಬೌಲ್ನ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಮೊಸರನ್ನ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಸಾಲ ರೆಡಿ ಮಾಡಿದ್ಮೇಲೆ ಮಸಾಲ ತುಂಬ ನೀರಾಗುತ್ತೆ, ನೀವು ಅಪ್ಲೈ ಮಾಡಿದಾಗ ಚೆನ್ನಾಗಿ ಹಿಡಿಯೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಗಟ್ಟಿ ಇರುವಂತಹ ಮೊಸರನ್ನ ತೊಗೊಳ್ಳಿ. 3 ಟೇಬಲ್ ಸ್ಪೂನಷ್ಟು ಮೊಸರು, 1.5 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಈ ರೀತಿ ಕೈನಿಂದ ಕ್ರಷ್ ಮಾಡಿಬಿಟ್ಟು ಹಾಕಿ. ಹಾಗೆ 1/2 ಟೀ ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗಂಟುಗಳೇನು ಇಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಖಾರನೂ ಚೆನ್ನಾಗಿರುತ್ತೆ. ನೋಡಿ, ಮಸಾಲೆ ನೋಡಿದ್ರಲ್ವ, ಇದಕ್ಕೆ ನೀರೇನೂ ಹಾಕಿಲ್ಲ, ಈ ಥರ ಗಟ್ಟಿಯಾಗಿರಬೇಕು. ಸೊ ಆದಷ್ಟು ಇನ್ನೂ ಸ್ವಲ್ಪ ಗಟ್ಟಿ ಇರೋಂಥನೇ ಮೊಸರನ್ನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಮಸಾಲೆ ರೆಡಿ ಆಯ್ತಲ್ವ, ನಾವು ಫಸ್ಟಿಗೆ ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಚ್ಬಿಟ್ಟು ಚಿಕನ್ನ ರೆಡಿ ಮಾಡ್ಕೊಂಡಿಟ್ಟಿದ್ವಲ್ವ, ಆ ಚಿಕನ್ಗೆ ಈ ಮಸಾಲೆನ ಚೆನ್ನಾಗಿ ಹಚ್ಚಬೇಕು. ಈ ರೀತಿ ಫಿಲ್ಸ್ ಎಲ್ಲ ಚೆನ್ನಾಗಿ ಫಿಲ್ ಮಾಡಬೇಕು. ನೋಡಿ, ನಾನು ಚಿಕನ್ಗೆ ಮಸಾಲೆ ಎಲ್ಲ ಹಚ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನೀವು ಅಟ್ಲೀಸ್ಟ್ 1 ಅವರ್ ಆದರೂ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಸೈಡಿಗೆ ಎತ್ತಿಡಿ. ನಾನೀಗ 1 ಅವರ್ ಸೈಡಿಗೆ ತೆಗೆದಿಡ್ತೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಗೀಕ್ ಏರೋ ಕುಕ್ ಓವೆನನ್ನು ಬಳಸಿ ಕೇಕ್ ಮಾಡಿ ತೋರಿಸಿದೆ, ಚಿನಿಮಾ ಕೇಕ್ ಸ್ಮ್ಯಾಶ್ಗೆ. ನೀವೆಲ್ಲರೂ ನೋಡಿದ್ರಲ್ವಾ? ತುಂಬ ಜನರು ಕೇಳಿದ್ರು ಓವೆನನ್ನು ಬಳಸಿ ಗ್ರಿಲ್ಡ್ ಚಿಕನ್ ಹೇಗೆ ಮಾಡಬೇಕು ತೋರಿಸಿ ಅಂತ. ಅದಕ್ಕಾಗಿ ಇವತ್ತು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೌದು, ಇದರಲ್ಲಿ ಗ್ರಿಲ್ ಕೂಡ ಮಾಡ್ಬೋದು. ನೋಡಿ, ಇದರಲ್ಲಿ 7 ಫಂಕ್ಷನ್ಸ್ ಇದೆ. ಇದರಲ್ಲಿ ಓವೆನ್, OTG, ಟೋಸ್ಟರ್ ಮತ್ತು ಏರ್ ಫ್ರೈಯರ್ ಇದೆ. ಎಲ್ಲ ರೆಸಿಪಿನೂ ಮಾಡ್ಬೋದು ಇದರಲ್ಲಿ. ಇದರ ಟೈಮ್ ಲಿಮಿಟ್ ಬಂದು 60 ಮಿನಿಟ್ಸ್ವರೆಗೂ ಇದೆ. ನೀವು ಆರಾಮಾಗಿ ಎಷ್ಟಿಗೆ ಬೇಕಾದರೂ ಟೈಮ್ ಸೆಟ್ ಮಾಡ್ಬೋದು. ಲೈಟ್ಗಾಗಿ ಸಪ್ರೇಟ್ ಬಟನನ್ನು ಕೊಟ್ಟಿದ್ದಾರೆ, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಆಫ್ ಮಾಡ್ಬೋದು. ಈ ಓವೆನ್ ಸೈಜ್ ಬಂದುಬಿಟ್ಟು 23 ಲೀಟರ್ಸ್. ಇದರಲ್ಲಿ 12 ಇಂಚ್ ಪಿಜ್ಜಾ ಕೂಡ ಆರಾಮಾಗಿ ಬೇಕ್ ಮಾಡ್ಬೋದು.
ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ಓವರ್ ನೈಟ್ ಕೂಡ ಇಡ್ಬೋದು. ಸೊ ಈಗ ಫಸ್ಟು ಈ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಟ್ರೇನಲ್ಲಿ ಇಟ್ಕೊಳ್ಳೋಣ. ಆರಾಮಾಗಿ ಇದರಲ್ಲಿ 3 ಲೆಗ್ ಪೀಸ್ ಇಡ್ಸತ್ತೆ. ಇನ್ನು ಚಿಕ್ಕದಾಯಿತು ಅಂದರೆ ಸುಮಾರಾಗಿ ಒಂದು 5ರಿಂದ 6 ಲೆಗ್ ಪೀಸ್ವರೆಗೂ ಇಡ್ಬೋದು. ಈಗ ಇದನ್ನು ಓವೆನಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟು ಓವೆನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾನೀಗ 175 ಟೆಂಪ್ರೇಚರ್ನಲ್ಲಿ 5 ನಿಮಿಷ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ಪ್ರೀ ಹೀಟ್ ಮಾಡಬೇಕು ಅಂದರೆ, ಈಗ ನೋಡಿ, ನೀವು ದೋಸೆ ಮಾಡಬೇಕಾದ್ರೆ ಫಸ್ಟ್ ಹಂಚನ್ನು ಬಿಸಿ ಮಾಡ್ತೀರಾ, ಆನಂತರ ದೋಸೆ ಹಾಕ್ತೀರಾ. ಅದೇ ರೀತಿಯಾಗಿ ಇದರಲ್ಲಿ ಕೂಡ ಅಷ್ಟೇ, ಫಸ್ಟು ಪ್ರೀ ಹೀಟ್ ಮಾಡಿಕೊಂಡು ಆನಂತರ ಗ್ರಿಲ್ ಮಾಡ್ಕೋಬೇಕು. ಈ ರೀತಿ ಇದರ ಜೊತೆಗೆ ಬೇಕ್ ಪ್ಯಾನ್, ಏರ್ ಫ್ರೈಯರ್ ಬ್ಯಾಸ್ಕೆಟ್, ಕ್ರಂಪ್ ಟ್ರೇ, ವೈರ್ ರ್ಯಾಕ್ ಮತ್ತು ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ರೆಸಿಪಿ ಬುಕ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಕೇಕ್ಸ್, ಮಫಿನ್ಸ್, ಬ್ರೆಡ್, ಸ್ಯಾಂಡ್ವಿಚ್, ಇನ್ನು ಅನೇಕ ರೀತಿಯಾದಂತಹ ರೆಸಿಪಿಗಳನ್ನು ಮಾಡ್ಕೋಬಹುದು. ಫ್ರೆಂಡ್ಸ್, ನನಗೆ ಈ ಓವೆನ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವಾಗ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಪ್ರೀ ಹೀಟ್ ಆದಮೇಲೆ ಗ್ರಿಲ್ ಮಾಡಲಿಕ್ಕೆ ಚಿಕನ್ನ ಇಡಬೇಕು. ಈಗ ಓವೆನ್ ಪ್ರೀ ಹೀಟ್ ಆಗಿದೆ, ಇದರಲ್ಲಿ ಚಿಕನ್ನ ಇಡ್ತಾ ಇದ್ದೀನಿ. ನಾನು ಇದನ್ನು 30 ಮಿನಿಟ್ಸ್ ಏರ್ ಬೇಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಓವೆನ್ನ ಯೂಸ್ ಮಾಡೋದು ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಇದರಲ್ಲಿ ಏರ್ ಫ್ರೈ ಫಂಕ್ಷನ್ ಇದೆ. ನೀವು ಎಣ್ಣೆ ಜಾಸ್ತಿ ತಿನ್ನಬಾರ್ದು, ಎಣ್ಣೆ ಪದಾರ್ಥ ಕಡಿಮೆ ತಿನ್ನಬೇಕು ಅಂದ್ಕೊಳ್ಳೋರಿಗೆ, ಮತ್ತು ನೀವು ದಪ್ಪ ಆಗಬಾರ್ದು, ಕ್ಯಾಲರೀಸ್ ಕಡಿಮೆ ತಿನ್ನಬೇಕು ಅಂದ್ಕೊಳ್ಳೋರಿಗೆ ಇದು ಒಂದು ಒಳ್ಳೆ ಗಿಫ್ಟು. ಏಕೆಂದರೆ ಇದರಲ್ಲಿ ನೀವು ಎಣ್ಣೆ ಹಾಕ್ದೇ ಫ್ರೈ ಮಾಡ್ಕೋಬಹುದು. ಫ್ರೆಂಡ್ಸ್, ಇಲ್ಲಿ ಟೋಸ್ಟ್ ಡಾರ್ಕ್ನೆಸ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಇದೆ. ಇಲ್ಲಿ ಲೈಟ್, ಮೀಡಿಯಮ್, ಡಾರ್ಕ್ ಅಂತ ಇರುತ್ತೆ. ನಿಮ್ಮ ಫುಡ್ ಎಷ್ಟು ಡಾರ್ಕ್ ಆಗಬೇಕು ಅನ್ನೋದನ್ನು ನಾವು ಸೆಟ್ ಮಾಡ್ಕೋಬಹುದು. ನಾನು ಮೀಡಿಯಮ್ ಡಾರ್ಕಿಗೆ ಇಟ್ಟಿದ್ದೀನಿ. ಏನದ ಫ್ರೆಂಡ್ಸ್, ನಿಮಗೂ ಕೂಡ ಈ ಓವೆನ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡಿ. ಫ್ರೆಂಡ್ಸ್, ಎಲ್ಲ ರೆಡಿ ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಬೋದು, ಬಟರ್ ಅಥವಾ ಎಣ್ಣೆನ ಅಪ್ಲೈ ಮಾಡ್ಬೋದು. ನಾನೇನು ಜಾಸ್ತಿ ಎಣ್ಣೆ ಏನು ಬಳಸಿಲ್ಲ ಅಲ್ವಾ, ನಾನು ಇದಕ್ಕೆ ಬಟರ್ ಮತ್ತು ಎಣ್ಣೆ ಏನು ಅಪ್ಲೈ ಮಾಡಿಲ್ಲ. ನೀವು ಅಪ್ಲೈ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ, ಮೇಲೆಲ್ಲ ಡ್ರೈ ಆಗೋದಿಲ್ಲ. ಅದಕ್ಕಾಗಿ ಬೆಣ್ಣೆ ಅಥವಾ ಎಣ್ಣೆನ ಅಪ್ಲೈ ಮಾಡಬೇಕು. ತೆಗಿಯೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಗ್ರಿಲ್ಡ್ ಚಿಕನ್ ರೆಡಿ ಆಗಿದೆ. ತುಂಬಾ ಸೂಪರಾಗಿ ಬಂದಿದೆ ಅಲ್ವಾ. ಸೊ ಒಂದ್ಸಲ ಬೇಕಿದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಬಿಸಿ ಬಿಸಿಯಾಗೆ ಸರ್ವ್ ಮಾಡಿ ಸೂಪರಾಗಿರುತ್ತೆ. ಸೊ ನಾನು ಚಿನಿಮಾ ಅಂತೂ ಈಗ ಟೇಸ್ಟ್ ಮಾಡ್ತೀವಿ. ನೀವು ಇದನ್ನು ಸ್ನ್ಯಾಕ್ಸ್ ರೀತಿಯಾಗಿ ತಿನ್ನಬೇಕು ಅಂದರೆ ಮಿಂಟ್ ಚಟ್ನಿ ಅಥವಾ ಮಯೋನಿ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ಅಥವಾ ನೀವು ಚಪಾತಿ, ರೈಸ್ ಜೊತೆ ಹಾಗೆ ಬೇಕಾದರೂ ಕೂಡ ತಿನ್ಬೋದು. ಇವಳು ತಿನ್ಸೋವರೆಗೂ ಬಿಡ್ತಾ ಇಲ್ಲ. ಅವಳಿಗೆ ಏನಿಲ್ಲ, ಸ್ವಲ್ಪ ತಿನ್ಸಿದ್ರೆ ಆಯಿತು, ಸುಮ್ಮನೆ ಆಗ್ತಾಳೆ. ಹಾಗೆ ಅವಳು ನೋಡಿದಾಗೆಲ್ಲ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಚಿಕನ್ ಗ್ರಿಲ್ ರೆಸಿಪಿನ ಓವೆನಲ್ಲಿ ಯಾವ ರೀತಿ ಮಾಡೋದು ಅಂತ. ಸೊ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೆಸಿಪಿನ ತಪ್ಪದೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಫ್ಲೈಂಕಿಸ್ 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 ಕೊಟ್ಟು ನನಗಲ್ಲ, ಅಲ್ಲ ಫ್ಲೈಂಕಿಸ್ ಕೊಡ್ತೀನಿ. ಎಲ್ಲರಿಗೂ ನಮಸ್ತೆ ಮಾಡು. ನಮಸ್ತೆ 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 ಮಾಡಿ ಎಲ್ಲರಿಗೂ. ನಮಸ್ತೆ ನಮಸ್ತೆ. ಗುಡ್ ಗರ್ಲ್ ಆಗಿಬಿಟ್ಟಿದ್ದೆ ನೀನು. ದೊಡ್ಡ ನಮಸ್ಕಾರ ಎಲ್ಲರಿಗೂ.